ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಆಶ್ವಮೇಧಿಕ ಪರ್ವದ 60ನೆಯ ಈ ಭಾಗದಲ್ಲಿ ಇವತ್ತು ನಾವು ಆ ಆಶ್ವಮೇಧಿಕ ಪರ್ವದ ಮುಂದುವರೆದ ಕಥೆಯನ್ನು ಕೇಳಬೇಕು. ಇಲ್ಲಿಯವರೆಗೆ ಸುದೀರ್ಘವಾಗಿ ಆ ಅನುಗೀತೆಯ ಶ್ರವಣವನ್ನ ಮಾಡಿದ್ದೇವೆ. ಅದರ ಮುಂದುವರಿದ ಕಥೆ ಈಗ ನಾವು ನೋಡಬೇಕಾದದ್ದು. ಇದು ವಾವಿಳ್ಳೆ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 54ನೆಯ ಅಧ್ಯಾಯ, 54 ಅಲ್ಲ 55ನೆಯ ಅಧ್ಯಾಯ ವಾವಿಳ್ಳೆ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ. ಮುಂದೆ ವೈಷ್ಣವ ಪಾಠದಲ್ಲಿ ಮತ್ತೆ ಟಿ.ಆರ್. ಕೃಷ್ಣಾಚಾರ್ಯರ ಪಾಠದಲ್ಲಿ, ಉತ್ತರ ಭಾರತದ ಗೀತಾ ಪ್ರೆಸ್ಸಿನ ಪಾಠದಲ್ಲಿ ಇದು 52ನೇ ಅಧ್ಯಾಯ. ತಥೋ ಹ್ಯಚೋದಯತ್ ಕೃಷ್ಣ ಯುಜ್ಯತಾಮಿತಿ ದಾರುಕಂ ಮುಹೂರ್ತಾದಿವ ಚಾಚಷ್ಟ ಯುಕ್ತಮಿತ್ಯೇವ ದಾರುಕಃ. ಕೃಷ್ಣ ರಥಕ್ಕೆ ಕುದುರೆಗಳನ್ನು ಹೂಡು ಅಂತ ದಾರುಕನಿಗೆ ಆಜ್ಞೆ ಮಾಡಿದ. ಸ್ವಲ್ಪ ಹೊತ್ತಿನಲ್ಲಿಯೇ ಅವನು ಅಲ್ಲಿಗೆ ಬಂದು ರಥವನ್ನ ತಯಾರು ಮಾಡಿ ಆಗಿದೆ ಅಂತ ಕೃಷ್ಣನಿಗೆ ನಿವೇದಿಸಿಕೊಂಡ. ಅರ್ಜುನ ತಾನೂ ಕೂಡ ತನ್ನ ಸೇವಕರಿಗೆ ಹಸ್ತನಾವತಿಗೆ ಹೋಗೋಣ ಅಂತ ಹೇಳಿದೆ. ಅವರು ಅರ್ಜುನನಿಗೆ ರಥವನ್ನ ಸಿದ್ಧಪಡಿಸಿದರು. ಹೀಗೆ ಕೃಷ್ಣಾರ್ಜುನರಿಬ್ಬರು ಪ್ರಯಾಣ ಪ್ರಾರಂಭಿಸಿದರು. ಆಗ ಅರ್ಜುನ ಆ ಕೃಷ್ಣನಿಗೆ ಈ ತರ ಹೇಳಿದ: ಭಗವಂತನೇ, ನಿನ್ನ ಅನುಗ್ರಹದಿಂದ ನಮ್ಮ ಮಹಾರಾಜ ಯುಧಿಷ್ಠಿರನಿಗೆ ಈ ವಿಜಯ ಸಿಕ್ಕಿದೆ, ಮತ್ತೆ ರಾಜ್ಯವೂ ಕೂಡ ನಿನ್ನ ಅನುಗ್ರಹದಿಂದಲೇ ಸಿಕ್ಕಿದೆ. ಇಲ್ಲಿಯವರೆಗೆ ನಾವು ಅನಾಥರಂತೆ ಬದುಕಿದ್ದೆವು. ಈಗ ನಿನ್ನ ಕಾರಣದಿಂದಾಗಿಯೇ ನಾವು ಸನಾಥರಾಗಿದ್ದೇವೆ. ನೀನೇ ನಮಗೆ ನಾಥನಾಗಿ ನಿಂತು ನಮಗೆಲ್ಲರಿಗೂ ಕೂಡ ಕೊಡಬೇಕಾದ್ದೆಲ್ಲವನ್ನೂ ಕೂಡ ಕೊಟ್ಟಿದ್ದಿ. ಕೌರವರ ಸೈನ್ಯ ಒಂದು ದೊಡ್ಡ ನೌಕೆಯಂತೆ, ದೊಡ್ಡ ಸಾಗರದಂತೆ ನಮ್ಮೆದುರಿಗೆ ನಿಂತಿತ್ತು. ಅದನ್ನು ನಾವು ನಿನ್ನ ಅನುಗ್ರಹದಿಂದ, ನೀನೇ ಒಂದು ನೌಕೆ, ಭವಂತಂ ಪ್ಲವಮಾಸಾಧ್ಯ, ಅದನ್ನು ನಾವು ದಾಟಿದ್ದೇವೆ. ಜಗತ್ತಿನ ಎಲ್ಲಾ ಕರ್ಮಗಳನ್ನು ಕೂಡ ನೀನೇ ಮಾಡುವವನು. ನೀನು ಮಾಡಿಲ್ಲದೆ ಜಗತ್ತಿನ ಯಾವ ಕಾರ್ಯವನ್ನು ಯಾರೂ ಮಾಡುವುದು ಸಾಧ್ಯ ಇಲ್ಲ. ಜಗತ್ತಿನ ಅಂತರ್ಯಾಮಿ ನೀನು. ತಥಾಚಾಹಂ ಭವನ್ಮತಃ, ನಾನು ನಿನಗೆ ಆಪ್ತ, ನೀನು ನನಗೆ ಆಪ್ತ ಅನ್ನೋದನ್ನ ನಾನು ತಿಳ್ಕೊಂಡಿದ್ದೇನೆ. ನಿನ್ನ ತೇಜಸ್ಸಿನಿಂದ ಎಲ್ಲ ಪ್ರಾಣಿಗಳು ಉತ್ಪನ್ನ ಆಗ್ತವೆ. ಎಲ್ಲ ಪ್ರಾಣಿಗಳ ಅಂತರ್ಯಾಮಿ ನೀನು ಹೌದು. ರತಿ ಕ್ರೀಡಾಮಯಿ ತುಭ್ಯಂ ಮಾಯಾತೆ ರೋದಸಿ ವಿಭೋ. ರತಿ ಕ್ರೀಡಾಮಯಿ ತುಭ್ಯಂ ಅನ್ನೋದಕ್ಕೆ, ಕ್ರೀಡಾಮಯವಾದ ಈ ಭೂಮಿಯೇ ನಿನಗೊಂದು ಮನರಂಜನೆಯ ಸ್ಥಾನ ಆಗಿದೆ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ವಸ್ತುತಃ ಅಲ್ಲಿ ಕ್ರೀಡಾಮಯಿ ಅಂದ್ರೆ ಭೂಮಿ ಅಂತ ಅರ್ಥ ಏನಿಲ್ಲ. ಕ್ರೀಡೆಯ ಸ್ವರೂಪವಾದಂತಹ ಈ ಪ್ರಕೃತಿ ಅಂತ ಅರ್ಥ ಮಾಡೋದು ಯೋಗ್ಯ. ಒಟ್ಟಾರೆ ಈ ಪ್ರಕೃತಿ, ಭೂಮಿಯನ್ನು ಒಳಗೊಂಡಂತಹ ಪೂರ್ಣವಾದ ಪ್ರಕೃತಿಯೇ ನಿನಗೊಂದು ಆಟದ ಸ್ಥಾನ ಅಂತ ಅದರ ಅರ್ಥ. ಮಾಯಾ ತೇ ರೋದಸಿ ವಿಭೋ. ರೋದಸಿ ಅಂದ್ರೆ ಆಕಾಶ ಮತ್ತು ಭೂಮಿಗಳು, ಇದು ಸಾಮಾನ್ಯವಾದ ಅರ್ಥ. ಇದಕ್ಕೆ ಋಗ್ಭಾಷೆಯಲ್ಲಿ ಆಚಾರ್ಯರು ಶ್ರೀದೇವಿ ಮತ್ತು ಭೂದೇವಿ ಅಂತ ಅರ್ಥ ಮಾಡಿದ್ದಾರೆ. ಅವರಿಬ್ಬರು ನಿನ್ನ ಮಾಯೆಗಳು. ಮಾಯಾಂತು ಪ್ರಕೃತಿಂ ವಿದ್ಯೆ ಅಂತ ಶ್ವೇತಾಶ್ವತರ ಉಪನಿಷತ್ತು ಹೇಳಿದೆ. ಭಗವದ್ಗೀತೆನೂ ಕೂಡ ದೈವೀಶೇಷ ಗುಣಮಯಿ ಮಮ ಮಾಯಾ ದುರತ್ಯಯ ಅಂತ ವರ್ಣನೆ ಮಾಡ್ತದೆ. ಆದ್ರಿಂದ ಮಾಯಾ ಅಂದ್ರೆ ಇಲ್ಲೆಲ್ಲ
ಈ ಶ್ರೀದೇವಿ ಮತ್ತು ಭೂದೇವಿಯರೇ ಆ ಭಗವಂತನ ಪತ್ನಿಯರಾಗಿ ಅವನ ಅಧೀನರಾಗಿ ಕಾರ್ಯ ಮಾಡಿದ್ದಾರೆ ಅಂತ ಅದರ ಅರ್ಥ. ಮಾಯಾ ಅಂತ ಅನ್ನೋ ಶಬ್ದಕ್ಕೆ ಮಯ ಪ್ರಧಾನ ಉದ್ದಿಷ್ಟ, ಮಯ ಅಂದ್ರೆ ಪ್ರಧಾನ, ಅವನ ಅಧೀನವಾದದ್ದೆಲ್ಲವೂ ಮಾಯಾ ಅಂತ ಅಲ್ಲಿ ವರ್ಣಿಸ್ತಾರೆ. ನಿನ್ನಲ್ಲಿ ಈ ವಿಶ್ವ ಎಲ್ಲ ಸ್ಥಾವರವಾದ ವಿಶ್ವ, ಜಂಗಮವಾದ ವಿಶ್ವ, ಅದೆಲ್ಲ ನಿನ್ನಲ್ಲೇ ಅಡಗಿದೆ. ಸಮಸ್ತ ಪ್ರಾಣಿಗಳನ್ನ ನೀನು ಸೃಷ್ಟಿಸ್ತಿ. ಜರಾಯುಜ, ಅಂಡಜ, ಸ್ವೇದಜ ಮತ್ತೆ ಉದ್ಭಿಜ್ಜ ಅನ್ನುವಂಥ 4 ವಿಧವಾದ ಪ್ರಾಣಿಗಳನ್ನು ಕೂಡ ನೀನೇ ಸೃಷ್ಟಿಸ್ತಿ. ಪೃಥಿವಿ, ಅಂತರಿಕ್ಷ, ಆಕಾಶ ಇದೆಲ್ಲದರ ಸೃಷ್ಟಿ ನಿನ್ನಿಂದಾಗಿದೆ. ಹಸಿತಂತೆ ಅಮಲ ಜ್ಯೋತ್ಸ್ನ ಋತವಶ್ಚ ಇಂದ್ರಿಯಾಣಿಚ. ಋತುಗಳೆಲ್ಲ ನಿನ್ನ ಇಂದ್ರಿಯಗಳು. ಈ ನಿರ್ಮಲವಾದಂತಹ ಎಲ್ಲ ಕಡೆ ಹರಡಿರುವಂತಹ ಬೆಳದಿಂಗಳಿದೆಯಲ್ಲ, ಅದು ನಿನ್ನ ಮಂದಹಾಸ ಅಂತ. ಒಂದು ತುಂಬಾ ಸುಂದರವಾದಂತಹ ಉಪಾಸನೆ ಇದು. ನಮ್ಮ ಶಾಸ್ತ್ರಗಳಲ್ಲಿ ಹೀಗೊಂದು ಮಾತಿದೆ, ಅದೆಲ್ಲ ಪ್ರಸಿದ್ಧವಾದ ಮಾತೆ, ಹೊಸ ಮಾತೇನಲ್ಲ. ಪ್ರತಿಮಾವದ್ಧರೇ ರೂಪಂ ತಿರ್ಯಂಗ್ ನರಸುರಾದಯ. ತಿರ್ಯಕ್ ಪ್ರಾಣಿಗಳು, ನರರು, ದೇವತೆಗಳು ಎಲ್ಲರೂ ಭಗವಂತನಿಗೊಂದು ಪ್ರತಿಮೆ ಅಂತಾನೆ ವರ್ಣನೆ ಮಾಡಿದ್ದಾರೆ. ಶಿಲಾವತ್ ಪ್ರತಿಮೈ ವೇಷ ವಿಷ್ಣುರ್ ಲೋಕ ಚತುರ್ದಶಿ ಅಂತ ಭಾಗವತ ತಾತ್ಪರ್ಯದಲ್ಲಿ ಮತ್ತೊಂದು ಕಡೆ ಕಂಡು ಬರ್ತದೆ. ಲೋಕ ಚತುರ್ದಶಿ 14 ಲೋಕಗಳು ಕೂಡ ಒಂದು ಶಿಲೆಯಂತೆ ನಿನಗೊಂದು ವಿಗ್ರಹ. ದೇವಾಲಯದಲ್ಲಿ, ಗರ್ಭಗುಡಿಯಲ್ಲಿ ಆ ಶಿಲಾಮಯವಾದಂತಹ ವಿಗ್ರಹ ಹೊಂದಿರ್ತದೆ, ನಾವು ಅದನ್ನು ನೋಡಿರ್ತೇವೆ. ಅದು ಆ ಶಿಲಾಮಯವಾದ ವಿಗ್ರಹ ಭಗವಂತನಿಗೊಂದು ಪ್ರತೀಕ. ಅದಷ್ಟೇ ಅಲ್ಲದೇನೆ ವಿಷ್ಣು ಲೋಕ ಚತುರ್ದಶಿ, ಈ 14 ಲೋಕಗಳು ಕೂಡ ಶಿಲೆಯ ಪ್ರತಿಮೆಯಂತೆ, ಲೋಹದ ಪ್ರತಿಮೆಯಂತೆ, ಕಟ್ಟಿಗೆಯ ಪ್ರತಿಮೆಯಂತೆ ಭಗವಂತನಿಗೆ ಒಂದು ಪ್ರತಿಮೆಯಾಗಿದೆ ಅಂತ ಅದರ ಅಭಿಪ್ರಾಯ. ಹಾಗೆ ನಾವು ನಿತ್ಯ ಸಂಧ್ಯಾವಂದನ ಇತ್ಯಾದಿ ಕಾರ್ಯಗಳನ್ನು, ಎಲ್ಲಾ ದೇವತಾ ಪೂಜಾ ಮೊದಲಾದ ಎಲ್ಲವನ್ನೂ ಕೂಡ ಮಾಡ್ಲಿಕ್ಕಾಗ್ಲಿಕ್ಕಿಲ್ಲ ಹೊರಗಡೆ ನಿಸರ್ಗದ ಮಡಿಲಲ್ಲಿ. ಆದರೆ ಸಂಧ್ಯಾವಂದನೆ ಮೊದಲಾದವುಗಳನ್ನಾದರೂ ಕೆಲವನ್ನ ನದಿ ತೀರಗಳಲ್ಲಿ, ಕೊಟ್ಟಿಗೆಗಳಲ್ಲಿ, ಬಾವಿ ತೀರಗಳಲ್ಲಿ ಇಲ್ಲೆಲ್ಲ ಮಾಡಬೇಕು ಅಂತ ಕೇಳಿ ಬರ್ತದೆ. ಸಹಜವಾಗಿ ಹಾಗೆಲ್ಲ ಮಾಡ್ತಿದ್ರು ಆ ಕಾಲದಲ್ಲಿ. ಆಗೆಲ್ಲ ನಮ್ಮ ಸುತ್ತಮುತ್ತಲು ಕಾಣುವಂತಹ ಪ್ರತಿಯೊಂದು ಸಂಗತಿಯೂ ಕೂಡ, ನಕ್ಷತ್ರಗಳು, ನಮ್ಮ ಸುತ್ತಮುತ್ತಲು ಕಾಣುವಂತಹ ಋತುಗಳು, ಇವು ಎಲ್ಲವೂ ಯಾವ ಕಾಲಕ್ಕೂ ಒಂದಲ್ಲ ಒಂದು ಇದ್ದೇ ಇರ್ತವೆ. ವಸಂತ, ಹೇಮಂತ ಮೊದಲಾದ ಎಲ್ಲಾ ಋತುಗಳು ಕೂಡ ಪ್ರತಿಯೊಂದು ಒಂದಲ್ಲ ಒಂದು ನಮಗೆ ಉಪಲಬ್ಧ ಆಗೇ ಆಗ್ತದೆ. ಪೃಥ್ವಿ ನಮ್ಮೆದುರಿಗಿದೆ, ಅಂತರಿಕ್ಷ ನಮ್ಮೆದುರಿಗಿದೆ. ನಾವು ಕೂತಿದ್ದೇ ಪೃಥ್ವಿ ಮೇಲೆ, ಅಂತರಿಕ್ಷ ತಲೆ ಎತ್ತಿ ನೋಡಿದ್ರೆ ಕಾಣಿಸ್ತದೆ. ಕಣ್ಣಿಗಲ್ಲದೆ ಹೋದ್ರು ಸಾಕ್ಷಿಗೆ ಕಾಣ್ತದದು. ಸೂರ್ಯನ ಬಿಸಿಲು ಕಾಣ್ತದೆ, ಚಂದ್ರನ ಬೆಳದಿಂಗಳು ಕೆಲವೊಮ್ಮೆ ಕಾಣ್ತದೆ. ಆ ಚಂದ್ರನ ಆ ನಿರ್ಮಲವಾದಂತಹ ಬೆಳದಿಂಗಳೇ ಭಗವಂತನ ಮಂದಹಾಸ ಅಂತ ವರ್ಣನೆ ಇದೆ. ಈ ಭಾಗವತದಲ್ಲಿ 2ನೇ ಸ್ಕಂದದಲ್ಲಿ 1ನೇ ಅಧ್ಯಾಯದಲ್ಲಿ ಆ ಭಗವಂತನ ವಿರಾಟ್ ರೂಪವೊಂದನ್ನ ವರ್ಣಿಸ್ತಾರೆ. ಪಾತಾಳಮೇತಸ್ಸಿ ಪಾದಮೂಲಂ ಅಂತ ಆ ರೂಪ ಪ್ರಾರಂಭ ಕಾಣ್ತದೆ. ಪಠಂತೆ ಪಾರ್ಷ್ಣಿಪ್ರಪದೇ ರಸಾತಲಂ ಮಹಾತಲಂ ವಿಶ್ವಸೃಜ ಸುಗುಲ್ಫೌ ತಲಾತಲಂ ವೈ ಪುರುಷಸ್ಯ ಜಂಘೆ. ಆ 2ನೇ ಸ್ಕಂದದ 1ನೇ ಅಧ್ಯಾಯದಲ್ಲಿ ಬರುವುದೇ ಆ ಧ್ಯಾನವನ್ನು ಹೇಗೆ ಮಾಡಬೇಕು ಅನ್ನುವ ವಿಷಯವೇ. ಜಿತಾಸನೋ ಜಿತಶ್ವಾಸ ಮನಸ್ಸಂಧಾರೇದ್ಧಿಯ, ಹೀಗೆ ಧ್ಯಾನ ಮಾಡಬೇಕಂತ. ಆ ಭಗವಂತನಿಗೆ ಬ್ರಹ್ಮಾಂಡದೊಳಗಿರುವಂತಹ 14 ಲೋಕಗಳೇ ಪ್ರತಿಮಾ. ಅಲ್ಲಿ ಆ ವಿರಾಟ್ ಶರೀರದ ಅವಯವಗಳೇನಿವೆ, ನಾನಾ ಥರದ ಲೋಕಗಳು. ಪಾತಾಲ ಅವನ ಪಾದತಲ, ರಸಾತಲ ಅವನ ಕಾಲಿನ ಹಿಮ್ಮಡಿ, ಮಹಾತಲ ಅವನ ಕಾಲಿನ ಗಂಟು, ಮೀನಖಂಡ ತಲಾತಲ, ಮೊಣಕಾಲು ಸುತಲ, ತೊಡೆಗಳು ವಿತಲ ಲೋಕಗಳು, ವಿತಲ ಅತಲ ಲೋಕಗಳು,
ಸೊಂಟ ಭೂಲೋಕ, ನಾವಿರುವ ಭೂಲೋಕವೇ ಆತನ ಸೊಂಟ. ಮಹೀತಲಂ ತಜ್ಜಘನಂ ಮಹೀಪತೆ ನಭಸ್ಥಲಂ ನಾಭಿಸರೋ ಗೃಣಂತಿ. ಅಂತರಿಕ್ಷ ಆಕಾಶವೆಲ್ಲ ಆ ಭಗವಂತನ ನಾಭಿ ಸರೋವರ, ಎದೆಯೇ ಆತನ ಸ್ವರ್ಗ, ಕುತ್ತಿಗೆ ಆತನ ಮಹರ್ಲೋಕ, ಜನಲೋಕ ಆತನಿಗೆ ಮುಖ, ಹಣೆ ತಪೋಲೋಕ, ಮತ್ತೆ ತಲೆ ಆತನ ಸತ್ಯಲೋಕ ಅಂತ ಹೀಗೆ ವರ್ಣಿಸಿದ್ದಾರೆ. ಅನೇಕ ದೇವತೆಗಳೆಲ್ಲ ಆತನ ಅಂಗಾಂಗಗಳಲ್ಲಿ ಹೇಗಿದ್ದಾರೆ ಅಂತ ವರ್ಣಿಸ್ತಾರೆ. ಅಲ್ಲಿ ಒಂದು ಕಡೆ ಈ ಹಾಸದ ಬಗ್ಗೆ ಇದೆ. ಹಾಸೋ ಜನೋನ್ಮಾದ ಕರೀಚ ಮಾಯಾ ಅಂತ. ಈ ಅಂತರಿಕ್ಷ ಭಗವಂತನ ಕಣ್ಗಳು, ಸೂರ್ಯ ಅವನ ಚಕ್ಷುರಿಂದ್ರಿಯ, ಅರ್ಥಾತ್ ಸೂರ್ಯ ಆತನ ಚಕ್ಷುರಿಂದ್ರಿಯದಲ್ಲಿದ್ದಾನೆ, ಹಗಲು ರಾತ್ರಿಗಳು ಆತನ ಕಣ್ಣು ರೆಪ್ಪೆಗಳಲ್ಲಿದ್ದಾನೆ. ಬ್ರಹ್ಮಲೋಕ ಆ ಭಗವಂತನ ಹುಬ್ಬಿನ ಕುಣಿತದಲ್ಲಿದೆ. ಮತ್ತೆ ಛಂದಸ್ಸುಗಳು, ಎಲ್ಲಾ ಛಂದೋಭಿಮಾನಿ ದೇವತೆಗಳು ಆ ಭಗವಂತನ ಮಾತುಗಳಲ್ಲಿದ್ದಾರೆ. ಛಂದಾಂಸಿ ಅನಂತಸ್ಯ ಗಿರೋ ಗೃಣಂತೆ, ಸೂರ್ಯಚಂದ್ರರು ಆತನ ದವಡೆಯಲ್ಲಿದ್ದಾರೆ. ಮತ್ತೆ ಉಡುಗಣಾಹ ದ್ವಿಜಾನಿ ಅಂತ, ನಕ್ಷತ್ರಗಳನ್ನು ನಾವೇನೋ ರಾಶಿ ರಾಶಿಯಾಗಿ ಈ ರಾತ್ರಿಯ ಆಕಾಶದಲ್ಲಿ ನೋಡ್ತೇವಲ್ಲ, ನಿರ್ಮಲವಾದ ಆಕಾಶದಲ್ಲಿ, ಅವೆಲ್ಲ ಭಗವಂತನ ಹಲ್ಲುಗಳು ಅಂತ. ಅಸಂಖ್ಯ ಹಲ್ಲುಗಳು ಆ ಭಗವಂತನಿಗೆ. ಇದನ್ನು ನಾವು ನಿಸರ್ಗದಲ್ಲಿ ಕೂತ್ಕೊಂಡು ಒಂದು ಬಾರಿ ಧ್ಯಾನಿಸಿಕೊಳ್ಳಿಕ್ಕೆ ತುಂಬಾ ಸುಂದರವಾದಂತಹ ವರ್ಣನೆ ಇದೆಲ್ಲ. ಹಾಸೋ ಜನೋನ್ಮಾದ ಕರೀಚ ಮಾಯಾ. ಈ ಜಗತ್ತನ್ನೆಲ್ಲವನ್ನೂ ಕೂಡ ಲಕ್ಷ್ಮೀದೇವಿಯಿಂದ ಪ್ರಾರಂಭಿಸಿ ಒಬ್ಬ ಹುಲುಮಾನವರವರೆಗೆ ಪ್ರತಿಯೊಬ್ಬರನ್ನು ಮೋಹಿಸಿಟ್ಟಿರುವಂತಹ, ಬಂಧಿಸಿಟ್ಟಿರುವಂತಹ ಶಕ್ತಿ ಏನಿದೆ, ಅವರಿಗೆ ಉನ್ಮಾದ ಭರಿಸುವಂತಹ ಶಕ್ತಿ, ಅದೇ ಆತನ ಮಾಯ. ಅದು ಅವನ ನಗು. ನಾವು ಇದನ್ನು ಕೂಡ ಅನುಸಂಧಾನ ಮಾಡಲಿಕ್ಕೆ ತುಂಬಾ ಸುಂದರವಾದಂತಹ ಒಂದು ಶಬ್ದ ಇದೆ. ಮಾಯಾ ಅಂತ ಬಂತು ಇಲ್ಲೂ ಕೂಡ. ಆ ಭಗವಂತನ ಮಾಯಾ ಏನಿದೆ, ಅವನ ಇಚ್ಛಾ ಜನರಲ್ಲನ್ನು ಉನ್ಮತ್ತರನ್ನಾಗಿ ಮಾಡುವಂತಹ, ಸಂಸಾರದಲ್ಲಿ ಮಗ್ನರನ್ನಾಗಿ ಮಾಡುವಂತಹ ಒಂದು ಮಾಯಾ ಅದು. ಸಂಸಾರದಲ್ಲಿದ್ದವರು ಆ ಭಗವಂತನ ಮಾಯೆಗೆ ಸಿಲುಕಿ ಬಿಟ್ಟಿದ್ದಾರೆ. ಸಂಸಾರವನ್ನು ದಾಟಿದವರಾದರೂ ಕೂಡ ಆ ಮಾಯೆಗೆ ವಶೀಭೂತರಾದವರೇ. ಅವರು ಸತ್ವರಜ ಸ್ತಮೋ ಗುಣಗಳಿಂದ ಕೂಡಿದ ಈ ಮಾಯೆಗೆ ಸಿಕ್ಕಿಲ್ಲದೆ ಹೋದರೂ ಕೂಡ ಅವನ ಮಾಯೆಗೆ ಅಧೀನರೇ ಅವರು. ಆ ಮಾಯೆಯನ್ನ ಗಮನಿಸಿ ಅದನ್ನ ಧ್ಯಾನಿಸಿದಾಗ ಉಂಟಾದಂತಹ ಆನಂದೋನ್ಮಾದದಲ್ಲಿ ಮೈ ಮರೆತವರೇ ಮುಕ್ತರೂ ಕೂಡ. ಅದೇ ಆತನ ನಗು ಅಂತ. ದುರಂತ ಸರ್ಗ ಯರಪಾಂಗ ಮೋಕ್ಷ. ಆ ಭಗವಂತನ ಸೃಷ್ಟಿ ಏನಿದೆಯಲ್ಲ, ಆ ಸೃಷ್ಟಿ ಎಲ್ಲವೂ ಕೂಡ ಆತನ ಕಡೆಗಣ್ಣ ನೋಟವನ್ನ ಅವಲಂಬಿಸಿದೆ. ಕಡೆಗಣ್ಣ ನೋಟವೇ ಆತನ ಸೃಷ್ಟಿ ಅಂತ ವರ್ಣಿಸ್ತಾರೆ. ಹೀಗಿದು ಆ ಭಗವಂತನ ನಗುವನ್ನ ವಿಷ್ಣು ಸಹಸ್ರನಾಮ ಸ್ತೋತ್ರದಲ್ಲಿ ಪುಷ್ಪಹಾಸಹ ಅಂತ ಅವನ ನಗುವಿನ ಬಗ್ಗೆ ವರ್ಣನೆ ಮಾಡ್ತಾರೆ. ಹೂ ನಗೆಯವನೆ ಅಂತ, ಮೋಹಕವಾದ ಹೂ ನಗೆಯವನೆ ಅಂತ ಅದರ ಅರ್ಥ. ಅಂಥ ಆ ಭಗವಂತನ ನಗುವನ್ನ ಧ್ಯಾನಿಸಬೇಕು. ಭಾಗವತ ಮತ್ತೆ ತಂತ್ರಸಾರ ಮೊದಲಾದ ಎಲ್ಲಾ ಗ್ರಂಥಗಳಲ್ಲೂ ಕೂಡ ಅದನ್ನ ವರ್ಣಿಸುತ್ತಾರೆ. ಪೂರ್ಣ ಭಗವಂತನ ರೂಪವನ್ನೇ ಧ್ಯಾನಿಸ್ಲಿಕ್ಕೆ ಆಗದೆ ಹೋದ್ರು ಅದರಲ್ಲಿನ ಒಂದೊಂದು ಅಂಗವನ್ನಾದರೂ ಧ್ಯಾನಿಸಬಹುದು ಅಂತ ಹೇಳಿ. ತತ್ರ ಏಕಾವಯವಂ ಧ್ಯಾಯೇತ್ ಅವ್ಯುಚ್ಛಿನ್ನೇನ ಚೇತಸ ಮನೋ ನಿರ್ವಿಷಯಂ ಯುಕ್ತ್ವಾ ತತಃ ಕಿಂಚಿನ್ನ ಸಂಸ್ಮರೇತ್ ಅಂತ. ಅದೇ ದ್ವಿತೀಯ ಸ್ಕಂದದ 1ನೇ ಅಧ್ಯಾಯದಲ್ಲಿ ಬರುವ ಮಾತಿದು. ಎಲ್ಲಾ ಅವಯವಗಳನ್ನು ಏಕಕಾಲದಲ್ಲಿ ಧ್ಯಾನಿಸ್ಲಿಕ್ಕೆ ಆಗದೇ ಇದ್ದವನು ಒಂದೊಂದು ಅವಯವಗಳನ್ನಾದರೂ ಧ್ಯಾನಿಸಬೇಕು. ಇದಕ್ಕೆ ಖಂಡಾಸ್ಮೃತಿ ಅಂತ ಹೇಳ್ತಾರೆ, ಅಥವಾ ಧಾರಣ ಅಂತ ಹೇಳ್ತಾರೆ. ಎಲ್ಲಾ ಅವಯವಗಳನ್ನು ಏಕಕಾಲದಲ್ಲಿ ಧ್ಯಾನಿಸಿದ್ರೆ ಅದಕ್ಕೆ ಧ್ಯಾನ ಅಂತ ಹೇಳ್ತಾರೆ. ಒಂದೊಂದು ಅವಯವವನ್ನು ಧ್ಯಾನಿಸುವುದು ಧಾರಣ, ಎಲ್ಲಾ ಅವಯವಗಳನ್ನು ಧ್ಯಾನಿಸುವುದು ಧ್ಯಾನ. ಮನೋ ನಿರ್ವಿಷಯಂ ಯುಂಕ್ತ್ವಾ ತತಃ ಕಿಂಚಿನ್ನ ಸಂಸ್ಮರೇತ್. ಭಗವಂತನನ್ನ ಧ್ಯಾನಿಸುವಾಗ, ಈ ಮೋಹಕವಾದ ಮುಗುಳ್ನಗೆ ಮೊದಲಾದವುಗಳನ್ನು ಧ್ಯಾನಿಸುವಾಗ, ಆತನ ಕಣ್ಗಳನ್ನ ಧ್ಯಾನಿಸುವಾಗ ಮನಸ್ಸಿನಲ್ಲಿ ಬೇರೆ ಯಾವ ವಿಷಯಕ್ಕೂ ಅವಕಾಶ ಕೊಡಬಾರದು. ಪದಂ ತತ್ ಪರಮಂ ವಿಷ್ಣೋ ಮನೋ ಯತ್ರ ಪ್ರಸೀದತೆ. ಆಗ ಮನಸ್ಸಿಗೆ ಅತ್ಯಂತ
ಪ್ರಸನ್ನತೆ ಲಬ್ಧ ಆಗ್ತದೆ. ಜಗತ್ತಿನ ಎಲ್ಲಾ ಥರದ ಸಂಕಟಗಳನ್ನು ಕಳೆದು ಮನುಷ್ಯನನ್ನ ಅಂತರ್ಮುಖನನ್ನಾಗಿ ಮಾಡಿ ಆತನನ್ನ ಸಾಧನೆಯ ದಾರಿಯಲ್ಲಿ ಮುನ್ನಡೆಸುವಂತಹ ಒಂದು ಉಪಾಸನೆ ಇದೆಲ್ಲ. ಅದಕ್ಕಾಗಿ ಭಾಗವತವನ್ನ ಇಲ್ಲಿ ನಾನು ಜೋಡಿಸಿಕೊಂಡೆ. ಮುಂದೆ ಅರ್ಜುನ ಅದನ್ನು ವರ್ಣನೆ ಮಾಡ್ತಾನೆ. ಪ್ರಾಣೋ ವಾಯು, ಈ ವಾಯುವೇ ನಿನ್ನ ಪ್ರಾಣ, ಮತ್ತೆ ಮೃತ್ಯುವೇ ನಿನ್ನ ಕ್ರೋಧ, ನಿನ್ನ ಕ್ರೋಧದಲ್ಲಿ ಮೃತ್ಯು ಅಡಗಿದೆ ಅಂತ ಅದರ ಅರ್ಥ. ಪ್ರಸಾದೇ ಚಾಪೆ ಪದ್ಮಾಶ್ರೀಹಿ ನಿತ್ಯಂ ತ್ವಯಿ ಮಹಾಮತೆ, ನಿನ್ನ ಪ್ರಸನ್ನತೆಯಲ್ಲಿ ಲಕ್ಷ್ಮಿ ಅಡಗಿದ್ದಾಳೆ. ಲಕ್ಷ್ಮೀದೇವಿ ನಿನ್ನ ಪ್ರಸನ್ನತೆಯನ್ನ ಆಶ್ರಯವನ್ನಾಗಿ ಮಾಡಿಕೊಂಡಿದ್ದಾಳೆ, ನೆಲೆಯನ್ನಾಗಿ ಮಾಡಿಕೊಂಡಿದ್ದಾಳೆ ಅಂತ ಅದರ ಅರ್ಥ. ರತಿ ತುಷ್ಟಿ ಧೃತಿ ಕ್ಷಾಂತಿ ಮತಿ ಕಾಂತಿ ಚರಾಚರಂ ತ್ವಮೇವ ಇಹ ಯುಗಾಂತೇಶು ನಿಧನಂ ಪ್ರೋಚ್ಯಸೆ ಅನಘ. ಭಗವಂತನೇ, ನಿನ್ನಲ್ಲಿ ರತಿ ತುಷ್ಟಿ ಧೃತಿ ಕ್ಷಾಂತಿ ಮತಿ ಕಾಂತಿ ಹೀಗೆಲ್ಲ ಚರಾಚರ ಜಗತ್ತು ಕೂಡ ಅಡಗಿದೆ, ನೆಲೆ ಮಾಡಿಕೊಂಡಿದೆ. ರತಿ ಅಂದರೆ ಸಂತೋಷ, ಆ ಸಂತೋಷಕ್ಕೆ ಅಭಿಮಾನಿಯಾದ ದೇವತೆ. ರತಿ ಅಂದರೆ ದಾಂಪತ್ಯ ಸುಖ, ಅದರ ಅಭಿಮಾನಿಯಾದ ಪಾರ್ವತಿ ದೇವಿ ಅಂತ ತಿಳ್ಕೊಳ್ಬಹುದು. ತುಷ್ಟಿ ಅಂದರೆ ತೃಪ್ತಿ ಅಂತ ಅರ್ಥ. ಮತ್ತೆ ಧೃತಿ ಅಂದರೆ ಧೈರ್ಯ ಅಂತ ನಾವು ಸಾಮಾನ್ಯವಾಗಿ ಹೇಳ್ತೇವೆ. ಭಾಗವತ ತಾತ್ಪರ್ಯ ಅದನ್ನ ಭಾಗವತ 11ನೇ ಸ್ಕಂದ 19ನೇ ಅಧ್ಯಾಯದ 36, 37 ಈ ಶ್ಲೋಕಗಳಲ್ಲಿ ಈ ಕೆಲವು ಗುಣಗಳ ಬಗ್ಗೆ ವರ್ಣನೆ ಇದೆ. ಅವೆಲ್ಲವೂ ಕೂಡ ಆ ಧೃತಿ ಅಂದ್ರೆ ಏನು ಇದೆಲ್ಲವನ್ನು ಹೇಳ್ತವೆ. ಜಿಹ್ವೋಪಸ್ಥ ಜಯೋ ಧೃತಿ, ರಸನೇಂದ್ರಿಯ ಮತ್ತು ಗುಹ್ಯೇಂದ್ರಿಯ ಅದರ ವೇಗವನ್ನ, ಅದರ ಒತ್ತಡವನ್ನ ತಡೆದುಕೊಳ್ಳುವುದೇ ಧೈರ್ಯ ಅಂತ ಅಲ್ಲಿ ವರ್ಣಿತ ಆಗಿದೆ. ಮುಂದೆ ಕ್ಷಾಂತಿ ಅಂತಿದೆ. ಕ್ಷಾಂತಿ ಅಂದ್ರೆ ಸಹನೆ ಅಂತ ನಾವು ತಿಳ್ಕೋಬಹುದು. ಅದನ್ನ ತಿತಿಕ್ಷಾ ದುಃಖ ಸಂಮರ್ಷ ಅಂತ ಭಾಗವತ ವರ್ಣನೆ ಮಾಡಿದೆ. ದುಃಖವನ್ನ ಸಹಿಸಿಕೊಳ್ಳುವುದು ಅಂತ. ಮತಿ ಅಂದ್ರೆ ಜ್ಞಾನ, ಕಾಂತಿ ಅಂತಂದ್ರೆ ದೇಹದ ಸೌಂದರ್ಯ ಅಂತ ನಾವು ತಿಳ್ಕೊಳ್ಬಹುದು. ಮೃತ್ಯುವು ನೀನೇ ಆಗಿದ್ದೆ, ತ್ವಮೇವೇಹ ಯುಗಾಂತೇಶು ನಿಧನಂ ಪ್ರೋಚ್ಯಸೆ ಅನಘ. ಎಷ್ಟು ದೀರ್ಘಕಾಲ ಕಳೆದ್ರೇನು, ನನಗೆ ನಿನ್ನ ಗುಣವನ್ನ ತಿಳಿದು ಮುಗಿಸ್ಲಿಕ್ಕೆ ಸಾಧ್ಯ ಇದೆಯೇನೋ. ಆತ್ಮಾಚ ಪರಮಾತ್ಮಾಚ ನಮಸ್ತೆ ನಲಿನೇಕ್ಷಣ, ಪದ್ಮೇಕ್ಷಣನೇ ನೀನು ನನಗೆ ಆತ್ಮ, ಅಂತರಂಗದ ನಿಯಾಮಕನಾಗಿದ್ದೆ. ಪರಮಾತ್ಮ, ಈ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠ ಆತ್ಮನು ನೀನೇ ಆಗಿದ್ದೆ. ಅನೇಕ ಬಾರಿ ದೇವರ್ಷಿಗಳಾದ ನಾರದರು, ದೇವಲರು, ಸ್ವಯಂ ವೇದವ್ಯಾಸರು, ಭೀಷ್ಮರು ಇವರೆಲ್ಲ ನಿನ್ನ ಮಹಿಮೆಯನ್ನು ನಮಗೆ ವರ್ಣಿಸಿ ಹೇಳಿದ್ದಾರೆ. ಅದರ ಮೂಲಕ ನಾನು ಯಾವುದ್ಯಾವುದನ್ನು ತಿಳಿಯಬೇಕಾಗಿತ್ತೋ ಅದೆಲ್ಲವನ್ನೂ ಕೂಡ ತಿಳಿದುಕೊಂಡಿದ್ದೇನೆ. ಜಗತ್ತೆಲ್ಲವೂ ನಿನ್ನಲ್ಲಿ ಓತಪ್ರೋತ ಆಗಿದೆ. ನೀನು ನನಗೆ ಅನುಗ್ರಹಿಸಿ ಏನನ್ನ ಅನುಗೀತೆಯ ರೂಪದಲ್ಲಿ ಬೋಧಿಸಿದ್ದೀಯೋ ಸಮ್ಯಕ್ ಆಚರಿಷ್ಯೇ ಜನಾರ್ದನ, ಅದೆಲ್ಲವನ್ನು ನಾನು ಆಚರಣೆಗೆ ತರ್ತೇನೆ, ನನ್ನ ಜೀವಮಾನದಲ್ಲಿ ಅದನ್ನು ಅಳವಡಿಸ್ಕೊಳ್ತೇನೆ. ದುರ್ಯೋಧನ ನಿನ್ನಿಂದಲೇ ಹತ ಆದ, ನಿನ್ನ ಪರಾಕ್ರಮದಿಂದ. ಆ ಸೈನ್ಯ ಮೊದಲೇ ನಿನ್ನಿಂದ ತೇಜಸ್ಸಿನಿಂದಲೇ, ನಿನ್ನ ಕೋಪದಿಂದಲೇ ಅದು ಸುಟ್ಟು ಹೋಗಿತ್ತು. ನಾನು ಅದನ್ನು ಆ ಬಳಿಕ ಗೆದ್ದೆ ಅಷ್ಟೆ. ಆ ಭಾಗವತದಲ್ಲಿ ಒಂದು ಶ್ಲೋಕ ಇದೆ, ಅಷ್ಟಾದಶಾಕ್ಷೌಹಿಣೀನಾಂ ತಾವದ್ಭಿರ್ ಮಾಯಯಾದಿನೈಹಿ ಕೃತಂ ವ್ಯಾಪಾದನಂ ಯೇನ ತಸ್ಮೈ ವಿಶ್ವಾತ್ಮನೇ ನಮಃ ಅಂತ. 18 ಅಕ್ಷೋಹಿಣಿ ಸೈನ್ಯ ಮತ್ತೆ 18 ದಿನಗಳು, ಇವೆರಡನ್ನು, ಈ ಅಷ್ಟೇ ದಿನಗಳಲ್ಲಿ ಅಷ್ಟೇ ಅಕ್ಷೋಹಿಣಿ ಸೈನ್ಯವನ್ನ ಆ ಭಗವಂತ ನಷ್ಟ ಮಾಡಿದ ಅಂತ ಅದರ ವರ್ಣನೆ ಇದೆ. ದುರ್ಯೋಧನ, ಕರ್ಣ, ಜಯದ್ರಥ ಮೊದಲಾದವರನ್ನೆಲ್ಲ ಯಾವ ಉಪಾಯದಿಂದ ಕೊಲ್ಲಬೇಕು ಅಂತನ್ನುವುದೆಲ್ಲ ತಿಳಿದು ಬಂದದ್ದು ನಿನ್ನಿಂದಲೇ. ಈಗ ನಾವು ಯುಧಿಷ್ಠಿರನ ಬಳಿಗೆ ಹೋಗೋಣ. ದ್ವಾರಕಾ ನಗರಕ್ಕೆ ಹೋಗಬೇಕು ಅಂತ ನೀನು ಸಿದ್ಧನಾಗಿದ್ದಿ. ಅವನ ಸಮ್ಮತಿಯನ್ನ ತೆಗೆದುಕೊಳ್ಳೋಣ. ದ್ವಾರಕಾನಗರದ ಹಿರಿಯರನ್ನ ನೋಡಬೇಕಾದ್ದು ನನಗೂ ಸಮ್ಮತವೇ. ನೀನು ಅವರೆಲ್ಲರನ್ನೂ ಭೇಟಿ ಮಾಡಬೇಕು. ಹೀಗೆ ಅವರು ಅಲ್ಲಿಗೆ ಹೋಗಿ ಆ ನಗರವನ್ನು ಮುಟ್ಟಿದರು.
ಯುಧಿಷ್ಠಿರನನ್ನ, ಧೃತರಾಷ್ಟ್ರನನ್ನ, ವಿದುರ ಮೊದಲಾದವರನ್ನ ನೋಡಿದರು, ಭೀಮಸೇನ ಮೊದಲಾದವರನ್ನ. ಗಾಂಧಾರಿ, ಕುಂತಿ, ದ್ರೌಪದಿ ಇವರೆಲ್ಲರನ್ನೂ ಮಾತಾಡಿಸಿದರು. ಹಿರಿಯರೆಲ್ಲರಿಗೆ, ಧೃತರಾಷ್ಟ್ರನಿಗೂ ಕೂಡ ತಮ್ಮ ನಾಮಧೇಯ ಇತ್ಯಾದಿಗಳನ್ನು ಹೇಳಿಕೊಂಡು ನಮಸ್ಕಾರ ಮಾಡಿದರು. ಧೃತರಾಷ್ಟ್ರ ದೀರ್ಘಕಾಲ ಅವ್ರ ಜೊತೆ ಮಾತಾಡ್ತಾ ಕೂತ್ಕೊಂಡು ಮಾತುಕತೆಯೆಲ್ಲ ಮುಗಿದ ಮೇಲೆ ಎಲ್ಲರನ್ನೂ ತಮ್ಮ ತಮ್ಮ ಮನೆಗೆ ಕಳಿಸಿಕೊಟ್ಟ. ಕೃಷ್ಣ ಅರ್ಜುನನ ಅರಮನೆಗೆ ಹೋದ. ಕೃಷ್ಣಾರ್ಜುನರಿಬ್ಬರು ಮಲಗಿದರು. ಪ್ರಾತಃ ಕಾಲದಲ್ಲಿ ಧರ್ಮರಾಜನ ಅರಮನೆಗೆ ಬಂದರು. ಅಲ್ಲಿ ಮಂತ್ರಿಗಳ ಜೊತೆಗೆ ಕೂತ್ಕೊಂಡಿದ್ದ ಆ ಯುಧಿಷ್ಠಿರ. ಏನೋ ಒಂದು ವಿಷಯವನ್ನು ಇವರಿಬ್ರು ಹೇಳಿಕ್ಕೆ ಬಂದಿದ್ದಾರೆ ಅಂತ ಧರ್ಮರಾಜ ಊಹಿಸಿದ. ನೀವೇನು ಕೇಳಬೇಕು ಅಂತ ಅಪೇಕ್ಷೆ ಪಟ್ಟಿದ್ದೀರಿ ಅದನ್ನು ತಿಳಿಸ್ರಿ, ನಾನು ಅದನ್ನು ಮಾಡಿಕೊಡ್ತೇನೆ ಅಂತ ಹೇಳಿದ. ಆಗ ಅರ್ಜುನ ಹೇಳಿದ, ಈ ಕೃಷ್ಣ ದೀರ್ಘಕಾಲದಿಂದ ನಮ್ಮಲ್ಲೇ ಇದ್ದಾನೆ. ಈಗ ತನ್ನ ತಂದೆ ಮೊದಲಾದವರನ್ನ ನೋಡ್ಲಿಕ್ಕಾಗಿ ಪ್ರಯಾಣ ಮಾಡಬೇಕು ಅಂತ ಅಪೇಕ್ಷೆ ಪಡ್ತಾನೆ. ಅದಕ್ಕೆ ಇದು ನಿನಗೆ ಉಚಿತ ಅಂತ ಕಂಡ್ರೆ ನೀನು ಸಮ್ಮತಿ ಕೊಡಬೇಕು. ಆಗ ಯುಧಿಷ್ಠಿರ ಹೇಳಿದ, ಪುಂಡರೀಕಾಕ್ಷ ಭದ್ರಂತೆ, ನಿನಗೆ ಮಂಗಳ ಆಗಲಿ. ನೀನು ದ್ವಾರಕೆಗೆ ಪ್ರಯಾಣ ಮಾಡು, ನನಗೂ ಅದು ಉಚಿತವಾಗಿ ಕಾಣ್ತದೆ. ನೀನು ಅಲ್ಲಿಗೆ ಹೋದ ಬಳಿಕವೂ ಕೂಡ ನಮ್ಮೆಲ್ಲರನ್ನೂ ನೆನಪಿಸ್ಕೋಬೇಕು. ಮುಂದೆ ನಾವು ಮಾಡುವಂತಹ ಅಶ್ವಮೇಧ ಯಾಗಕ್ಕೆ ನೀನು ಬರಬೇಕು. ಇಲ್ಲಿಂದ ಹೋಗುವಾಗ ನಮ್ಮಲ್ಲಿರುವಂತಹ ಯಾವುದೇ ರತ್ನ ಮತ್ತು ಯಾವುದೇ ಐಶ್ವರ್ಯವನ್ನು ನೀನು ತಗೊಂಡು ಹೋಗಬಹುದು. ನಿನ್ನ ಅನುಗ್ರಹದಿಂದಲೇ ನಮಗಿದೆಲ್ಲವೂ ದೊರಕಿದೆ. ಆಗ ಕೃಷ್ಣ ಹೇಳಿದ, ತವೈವ ರತ್ನಾನಿ ಧನಂಚ ಕೇವಲಂ. ಈ ರತ್ನ, ಧನ, ಸಾಮಗ್ರಿ ಎಲ್ಲವೂ ನಿನ್ನದೇ. ಮತ್ತೆ ನನ್ನ ಮನೆಯಲ್ಲಿ ದ್ವಾರಕಾನಗರದಲ್ಲಿರುವಂತಹ ಸಂಪತ್ತಿಗೂ ನೀನೇ ಅಧಿಪತಿಯಾಗಿದ್ದೆ ಅಂತ ಹೇಳಿದ. ಮುಂದೆ ಕೃಷ್ಣ ಕುಂತಿ ಬಳಿಗೆ ಹೋಗಿ ಅವಳಿಗೆ ನಮಸ್ಕರಿಸಿದ. ವಿದುರ ಮೊದಲಾದವರ ಅಭಿನಂದನೆಯನ್ನು ಸ್ವೀಕಾರ ಮಾಡಿದ. ಸುಭದ್ರೆಯನ್ನು ತನ್ನ ಜೊತೆ ಕರೆದುಕೊಂಡು ದ್ವಾರಕಾನಗರದ ಕಡೆಗೆ ಪ್ರಯಾಣಿಸಿದ. ಸಾತ್ಯಕಿ, ನಕುಲ ಸಹದೇವರು, ವಿದುರ ಎಲ್ಲರೂ ಕೃಷ್ಣನನ್ನ ಹಿಂಬಾಲಿಸಿದರು. ಭೀಮಾದಿಗಳು ಆತನನ್ನ ಗಾಢವಾಗಿ ಆಲಿಂಗಿಸಿಕೊಂಡು ಮತ್ತೆ ಕಳಿಸಿಕೊಟ್ರು. ಕೃಷ್ಣನ ರಥ ಎಷ್ಟು ದೂರದವರೆಗೆ ಕಾಣುತ್ತದೋ ಅಷ್ಟು ದೂರದವರೆಗೂ ಕೂಡ ಅರ್ಜುನ ಅದನ್ನ ನೋಡ್ತಾನೆ ಇದ್ದ. ಮತ್ತೆ ಅದು ರಥ ಕಣ್ಣಿಗೆ ಕಾಣದಂತಾದಾಗ ತನ್ನ ದೃಷ್ಟಿಯನ್ನ ಹಿಂತೆಗೆದುಕೊಂಡ. ಮುಂದೆ ಕೃಷ್ಣನ ಪ್ರಯಾಣದ ಸಂದರ್ಭದಲ್ಲಿ ಏನೇನು ಘಟನೆಗಳು ನಡೆದಿದ್ದವು ಅನ್ನೋದನ್ನ ಹೇಳ್ತೇನೆ, ಅದನ್ನು ಕೇಳುವಂತ ಆ ವೈಶಂಪಾಯನರ ಕಥೆ ಹೇಳಿದರು. ಧೂಳು, ಕಲ್ಲು ಇತ್ಯಾದಿಗಳನ್ನ ಆ ರಥ ಪಕ್ಕಕ್ಕೆ ಸರಿಸಿ ಮುನ್ನುಗ್ತಾ ಇತ್ತು. ಇಂದ್ರ ಒಂದು ತುಂತುರು ಮಳೆ ಸುರಿಯುವಂತೆ ಮಾಡಿದ. ದಾರಿಯಲ್ಲಿ ಉತ್ತಂಕನನ್ನ ಕೃಷ್ಣ ನೋಡಿದ. ಇಬ್ಬರು ಪರಸ್ಪರ ಅಭಿನಂದಿಸಿದರು. ಕೃಷ್ಣ ಅವನ ಯೋಗಕ್ಷೇಮವನ್ನ ವಿಚಾರಿಸಿದ. ಮತ್ತೆ ಆ ಉತ್ತಂಕ ಹೀಗೆ ಪ್ರಶ್ನಿಸಿದಂತೆ, ನೀನು ಇಲ್ಲಿಯವರೆಗೆ ಹಸ್ತಿನಾವತಿಯಲ್ಲಿ ಇದ್ದೆ. ಆ ಇಬ್ಬರು ಕೌರವ ಮತ್ತು ಪಾಂಡವರ ನಡುವೆ ಸಂಧಾನವನ್ನು ಏರ್ಪಡಿಸಿ ಹಿಂತಿರುಗುತ್ತಾ ಇದ್ದೀಯಾ ಹೇಗೆ? ಅವರಿಬ್ಬರು ನಿನ್ನ ಸಹಾಯದಿಂದ ಸುಖ ಸಂತೋಷಗಳಿಂದ ಇದ್ದಾರೋ ಹೇಗೆ? ನನಗೆ ಅಂಥ ಸದ್ಭಾವನೆ ಇದೆ. ನಿನಗೆ ಆ ಕೌರವ ಪಾಂಡವರ ಬಗ್ಗೆ ಪೂರ್ಣವಾದ ಕೃಪಾ ಇದೆ. ನೀನು ಆ ಪ್ರಯತ್ನವನ್ನು ಮಾಡಿದ್ಯಾ ಹೇಗೆ ಅಂತ ಅವನು ಕೇಳಿದ. ಅದಕ್ಕೆ ಕೃಷ್ಣ ಏನು ಉತ್ತರ ಹೇಳಿದ ಅಂತ ನೋಡೋದಕ್ಕಿಂತ ಮುಂಚೆ ಆ ಉದಂಕ ಅಥವಾ ಉತ್ತಂಕ ಅನ್ನೋ ಶಬ್ದದ ನಿಷ್ಪತ್ತಿ ಬಗ್ಗೆ ಒಂದಿಷ್ಟು ನಾವು ನೋಡಬೇಕು. ಹಿಂದೆ ಅದನ್ನು ಹೇಳಿದ್ದೆ. ಉತ್ತಂಕ ಅಂತ ಪಾಠಕ್ಕಿಂತ ಉದಂಕ ಅನ್ನುವ ಪಾಠ ಹೆಚ್ಚು ಯೋಗ್ಯವಾದದ್ದು. ಅಂಕ ಅಂದ್ರೆ ಚಿಹ್ನೆಗಳು, ಉತ್ ಅಂದ್ರೆ ಉತ್ಕೃಷ್ಟ, ಉತ್ಕೃಷ್ಟವಾದ ಚಿಹ್ನೆಗಳುಳ್ಳವನು ಅನ್ನೋ ಅರ್ಥದಲ್ಲಿ ಉತ್ಕೃಷ್ಟಾನಿ ಅಂಕಾನಿ ಯಶಃ ಉದಂಕ
ಅಂತ ಉದಂಕ ಅಂತ ಪಾಠ ಇದ್ರೆ ಅದು ಹೆಚ್ಚು ಚೆನ್ನಾಗಿರ್ತದೆ. ಆಗ ಕೃಷ್ಣ ಈ ಮುಂದಿನಂತೆ ಉತ್ತರಿಸಿದ, ನಾನು ಮೊದಲು ಕೌರವರ ಬಳಿಗೆ ಹೋಗಿ ಶಾಂತಿ ಸಂಧಾನವನ್ನು ಏರ್ಪಡಿಸಲಿಕ್ಕೆ ಪ್ರಯತ್ನ ಪಟ್ಟೆ. ಆದರೆ ಶಾಂತಿಗೆ ಅವರು ಒಪ್ಪಲಿಲ್ಲ. ಒಂದು ಯುದ್ಧವೇ ಆಯಿತು. ಆ ಕೌರವರೆಲ್ಲ ನಷ್ಟ ಆಗಿ ಹೋದರು. ನದಿಷ್ಟಂ ಪ್ರತಿಕ್ರಾಂತಂ ಶಕ್ಯಂ ಬುದ್ಧ್ಯಾ ಬಲೇನವ. ಈ ವಿಧಿಯನ್ನು ಮೀರ್ಲಿಕ್ಕೆ ಯಾರು ಸಾಧ್ಯ? ನಿನಗದೂ ಗೊತ್ತಿದ್ದೇ ಇದೆ. ಈಗ ಪಾಂಡವರು ಮಾತ್ರ ಉಳಿದಿದ್ದಾರೆ. ಆಗ ಆ ಉದಂಕನಿಗೆ ತುಂಬಾ ಕೋಪ ಬಂತು. ಕೃಷ್ಣನಿಗೆ ಈ ತರ ಹೇಳಿದಂತೆ, ನೀನು ಇದನ್ನೆಲ್ಲ ತಪ್ಪಿಸಬಹುದಿತ್ತು, ಆ ಸಾಮರ್ಥ್ಯ ನಿನಗಿತ್ತು. ಆದರೆ ಕೌರವರನ್ನ ನೀನು ರಕ್ಷಿಸಲಿಲ್ಲ. ಆದ್ರಿಂದ ನಿನಗೀಗ ನಾನು ಶಾಪ ಕೊಡ್ತೇನೆ ಅಂತ ಇವನು ಸಿದ್ಧನಾದ. ಬಲಾತ್ಕಾರದಿಂದಾದರೂ ಅವರು ಯುದ್ಧವನ್ನು ನೀನು ತಡಿಬಹುದಿತ್ತು, ಈ ವಿನಾಶವನ್ನು ತಪ್ಪಿಸಬಹುದಿತ್ತು. ತೇ ಪರೀತಾಹ ಕುರುಶ್ರೇಷ್ಠಾಹ ಮಿಥ್ಯಾಚಾರೇಣ ಮಾಧವ. ನೀನು ನಿನ್ನ ಕಪಟ ಬುದ್ಧಿಯಿಂದ ಆ ಕೌರವರ ನಾಶವನ್ನ ನಿರ್ಲಕ್ಷಿಸಿದೆ. ನಾಶ ಆಗಲಿಕ್ಕೆ ಬಿಟ್ಟುಬಿಟ್ಟಿ ನೀನು. ಅದರಿಂದ ಶಾಪ ಕೊಡ್ತೇನೆ ಅಂತ ಅವನು ಸಿದ್ಧನಾದ. ಆಗ ವಾಸುದೇವ ಹೇಳಿದ, ನೀನು ತಪಸ್ವಿ, ಕೋಪ ಮಾಡ್ಕೋಬೇಡ. ನಾನು ಹೇಳುವ ವಿಚಾರವನ್ನು ಸ್ವಲ್ಪ ಸಮಾಧಾನ ಚಿತ್ತನಾಗಿ ಕೇಳು. ಶ್ರುತ್ವಾಚ ಮೇ ತದಧ್ಯಾತ್ಮಂ. ನಾನು ಹೇಳುವ ಅಧ್ಯಾತ್ಮವನ್ನೆಲ್ಲ ಕೇಳು, ಮುಂದೆ ಶಾಪ ಕೊಡು. ನಚಮಾಂ ತಪಸಾ ಅಲ್ಪೇನ ಶಕ್ತೋ ವಿಭವಿತುಂ ಪುಮಾನ್. ಯಾವನೇ ಒಬ್ಬ ಮನುಷ್ಯ ತನ್ನ ತಪಶಕ್ತಿಯಿಂದ, ತನ್ನ ತಪಸ್ಸಾಮರ್ಥ್ಯದಿಂದ ನನ್ನನ್ನು ನಾಶ ಮಾಡೋದು ಸಾಧ್ಯ ಇಲ್ಲ. ನಿನ್ನ ತಪಸ್ಸು ಶಕ್ತಿ ನಷ್ಟ ಆಗಿ ಹೋಗದೆ ಹೋಗಲಿ. ಶಾಪ ಏನೋ ಕೊಡ್ತೆ, ಶಾಪ ಅದರಿಂದ ನನಗೆ ಫಲಿಸೋದಿಲ್ಲ. ಈ ಕಡೆ ನಿನ್ನ ಶಕ್ತಿಯೂ ನಷ್ಟ ಆಗಿ ಹೋಗ್ತದೆ. ಗುರುಸೇವಾ ಮಾಡಿದ್ದಿ, ಬಾಲ್ಯದಿಂದ ಬ್ರಹ್ಮಚರ್ಯವನ್ನು ಪಾಲನೆ ಮಾಡಿದ್ದಿ. ಆದ್ರಿಂದ ನಿನಗೆ ಈ ಒಂದು ನಾಶ ಆಗದೆ ಹೋಗಲಿ, ನಿನ್ನ ಮೇಲೆ ಕರುಣೆಯಿಂದ ಈ ವಿಷಯವನ್ನು ನಾನು ಹೇಳ್ತಾ ಇದ್ದೇನೆ. ಅದಕ್ಕಾಗಿ ನಾನು ಹೇಳುವ ಮಾತುಗಳನ್ನು ಕೇಳುವಷ್ಟು ತಾಳ್ಮೆ ಇಟ್ಕೋ ಅಂತ ಅವನು ಕೃಷ್ಣ ಹೇಳಿದ. ಅಲ್ಲಿಗೆ ಈ ಅಧ್ಯಾಯ ಸಮಾಪ್ತವಾಗಿದೆ.